ಒಮ್ಮೆ ಹಳೆ ಕಾಡಿನೊಳಗೆ ಹಸಿರಿನಿಂದ ತುಂಬಿದ ತೋಟವಿತ್ತು. ಅದರಲ್ಲಿ ಅನೇಕ ಮೃಗಗಳು ಸಂತೋಷದಿಂದ ವಾಸಿಸುತ್ತಿದ್ದವು. ಅರಣ್ಯ ಮಧ್ಯಭಾಗದಲ್ಲಿ ಮುದ್ದಾದ ಪುಟ್ಟ ಕುರಿಯೊಂದಿತ್ತು. ಅದು ಇತರ ಪ್ರಾಣಿಗಳೊಂದಿಗೆ ಆಟವಾಡುತ್ತಾ ದಿನವನ್ನು ಕಳೆಯುತ್ತಿತ್ತು. ಆದರೆ ಆ ಕಾಡಿನ ಅಂಚಿನಲ್ಲಿ ಓರ್ವ ಕ್ರೂರ ಹುಲಿ ವಾಸಿಸುತ್ತಿತ್ತು. ಆ ಹುಲಿ ಹಸಿವಿನಿಂದ ಬಳಲುತ್ತಾ ಈ ಕುರಿಯನ್ನು ಹಿಡಿದು ತಿನ್ನಬೇಕು ಎಂದು ಯೋಚಿಸಿತು. ಆದರೆ ಕುರಿ ಸದಾ ತನ್ನ ಹಿಂಡಿನೊಂದಿಗೆ ಇರಲು ಸಹಾಯ ಮಾಡುತ್ತಿದ್ದರಿಂದ ಹುಲಿಗೆ ಅದನ್ನು ಹಿಡಿಯುವುದು ಕಷ್ಟವಾಗಿತ್ತು. ಒಂದು ದಿನ ಚಿಕ್ಕ ಕುರಿ ನೀರು ಕುಡಿಯಲು ಹಳ್ಳದ ಬಳಿ ಹೋಯಿತು. ಅದನ್ನು ನೋಡಿ ಹುಲಿ ತನ್ನ ತಂತ್ರ ಬಗೆಹರಿಸಿತು. ಅದು ಕೊಂಚ ದೂರದಲ್ಲೇ ನಿಂತು ಕ್ರೂರ ನಗೆಯಿಂದ ಕುರಿಯ ಬಳಿ ಹೋದರು. ಏ ಚಿಕ್ಕವಳೆ, ನೀನು ನನ್ನ ಹಳ್ಳದ ನೀರನ್ನು ಕಲುಷಿತ ಮಾಡುತ್ತಿದ್ದೀಯಾ ಎಂದು ಹುಲಿ ಗರ್ಜಿಸಿತು. ಕುರಿ ಭಯದಿಂದ ಹೇಳಿತು, ನಾನು ಹಳ್ಳದ ತಳಭಾಗದಲ್ಲಿ ನೀರು ಕುಡಿದಿದ್ದೇನೆ. ನೀನು ಮೇಲ್ಭಾಗದಲ್ಲಿರುವುದರಿಂದ ನಾನು ನೀರನ್ನು ಕಲುಷಿತ ಮಾಡಲಾಗದು. ಹುಲಿ ಇನ್ನೂ ಸಿಟ್ಟು ಹಿಡಿದು, ಆಗ ನೀನು ಕಳೆದ ವರ್ಷ ನನ್ನನ್ನು ಅಪಮಾನ ಮಾಡಿದ್ದೀಯಾ ಎಂದಿತು. ಕುರಿ ತಕ್ಷಣ ಉತ್ತರಿಸಿತು, ನಾನು ಅಂದಿನಿಂದ ಹುಟ್ಟಿಯೇ ಇಲ್ಲ, ನಾನು ಇನ್ನೂ ಪುಟ್ಟವಳಾಗಿದ್ದೇನೆ. ಹುಲಿ ತನ್ನ ತಪ್ಪನ್ನು ಅರಿತುಕೊಳ್ಳದೆ, ಹಾಗಾದರೆ ನಿನ್ನ ತಂದೆಯೇ ಮಾಡಿರಬಹುದು. ನಾನೀಗ ಅದನ್ನು ನಿನಗೆ ಪ್ರತೀಕಾರ ತೀರಿಸುತ್ತೇನೆ ಎಂದಿತು. ಇದು ಕೇಳಿದ ಕುರಿ ತುಂಬಾ ಭಯಗೊಂಡಿತು. ಅದು ತಕ್ಷಣ ಒಂದು ಯೋಚನೆ ಮಾಡಿದರೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲೇ ಹತ್ತಿರದಲ್ಲಿದ್ದ ರೈತನೊಬ್ಬ ತನ್ನ ನಾಯಿಯೊಂದಿಗೆ ಅಲ್ಲಿ ಬಂದನು. ಏನು ನಡೆಯುತ್ತಿದೆ ಎಂದು ಅವನು ಕೇಳಿದ. ಕುರಿ ತಕ್ಷಣ, ಈ ಹುಲಿ ನನ್ನನ್ನು ತಿನ್ನಲು ಬಯಸುತ್ತಿದೆ ಎಂದು ಹೇಳಿತು. ರೈತನು ಹುಲಿಯ ಕಡೆಗೆ ಕಡು ನೋಟ ಹಾಕಿದ. ನೀನು ನನ್ನ ಹಳ್ಳದ ಜಾನುವಾರುಗಳನ್ನು ತಿನ್ನಲು ಬಂದೆಯಾ? ಇದನ್ನು ಒಮ್ಮೆಯಾದರೂ ಮಾಡಿದರೆ ನಾನು ನಿನ್ನನ್ನು ಹಿಡಿದು ಕಾಡಿನಿಂದ ಹೊರಹಾಕುತ್ತೇನೆ ಎಂದು ಗುಡುಗಿದನು. ಹುಲಿ ರೈತನ ಧೈರ್ಯವನ್ನು ಕಂಡು ಹಿಂದಕ್ಕೆ ಸರಿಯಿತು. ಅದು ತಕ್ಷಣವೇ ಅಲ್ಲಿಂದ ಓಡಿಹೋಯಿತು. ಕುರಿ ಸಂತೋಷದಿಂದ ರೈತನಿಗೆ ಧನ್ಯವಾದ ಹೇಳಿ ಮತ್ತೆ ತನ್ನ ಹಿಂಡಿನತ್ತ ಹಿಂತಿರುಗಿತು. ನೀತಿ: ಕ್ರೂರರು ಸದಾ ಕಪಟತಂತ್ರ ಪ್ರಯತ್ನಿಸುತ್ತಾರೆ, ಆದರೆ ಪ್ರಾಮಾಣಿಕತೆ ಮತ್ತು ಬುದ್ಧಿವಂತಿಕೆ ಯಾವಾಗಲೂ ಜಯಿಸುವುದು.